ನಿಮ್ಮ ದೇಹ ಸಾಕಷ್ಟು ಪ್ರೋಟೀನ್ ಪಡೆಯುತ್ತಿಲ್ಲ ಎಂಬ 5 ಚಿಹ್ನೆಗಳು. ಗುರು, ನೀವೊಂದು ಪ್ರಶ್ನೆ ಕೇಳಿದ್ದೀರಾ, ನಾನು ಸಾಕಷ್ಟು ಪ್ರೋಟೀನ್ ತಿನ್ನುತ್ತಿದ್ದೀನಾ ಅಥವಾ ಇಲ್ವಾ ಅಂತ. ಇದನ್ನ ಕೇಳಿ ನನ್ನ ಜಿಮ್ನ ದಿನಗಳು ನೆನಪಾಗ್ತಾ ಇದೆ. ಅಂದು ನಾನು ಒಬ್ಬ ಫಿಟ್ನೆಸ್ ಸ್ನೇಹಿತನನ್ನ ಕೇಳಿದೆ, ಪ್ರೋಟೀನ್ ಹೆಚ್ಚು ತಿಂದರೆ ದೇಹ ದೊಡ್ಡದಾಗತ್ತಾ ಅಂತ. ಅವನು ಇದನ್ನ ಕೇಳಿ ನಗ್ದ. ನೀನು ಕಬ್ಬಿಣದ ರಾಡ್ ತಿಂದರೆ ಕಬ್ಬಿಣದ ಮನುಷ್ಯನಾಗೋದಿಲ್ಲ. ನೀನು ಸರಿಯಾಗಿ ವ್ಯಾಯಾಮ ಮಾಡದೆ ಪ್ರೋಟೀನ್ ತಿಂದರೆ ಏನೂ ಕೂಡ ಆಗಲ್ಲ ಅಂತ. ಆದರೆ ಸಾಕಷ್ಟು ಪ್ರೋಟೀನ್ ಇಲ್ಲದಿದ್ದರೆ ದೇಹ ಒಂದು ಹಳೆಯ ಮನೆಯಂತೆ ಗೋಡೆ ಬಿರುಕು ಬಿಡುತ್ತೆ. ಇಂದು ನಾವು 5 ಮುಖ್ಯ ಸೈನ್ಗಳನ್ನ ಕಲಿಯೋಣ. ನಿಮ್ಮ ದೇಹ ಸಾಕಷ್ಟು ಪ್ರೋಟೀನ್ ಪಡೆಯುತ್ತಿಲ್ಲ ಅಂದ್ರೆ ಅದು ಹೇಗೆ ಕಿರ್ಚತ್ತೆ ಅಂತ. ಮೊದಲ ಸೈನ್, ಆಯಾಸ ಆಗೋದು. ಇದು ಸ್ವಲ್ಪ ದಣಿವಲ್ಲ, ಇದು ಮಧ್ಯಾಹ್ನ 3 ಗಂಟೆಗೆ ಕಣ್ಣು ಮುಚ್ಚಿಕೊಂಡು ಮಲಗಬೇಕು ಅನ್ನಿಸೋ ಆಲಸ್ಯ. ಪ್ರೋಟೀನ್ ನಿಮ್ಮ ಪ್ಲೇಟಿನಲ್ಲಿ ಇಲ್ದಿದ್ರೆ ನಿಮ್ಮ ದೇಹ ತನ್ನ ಸ್ನಾಯುಗಳನ್ನು ತಿಂದ್ಕೊಂಡು ಶಕ್ತಿ ತೆಗೆದುಕೊಳ್ಳುತ್ತೆ. ಅದು ಏನು ಮಾಡುತ್ತೆ ಅಂದ್ರೆ ನಿಮ್ಮ ಮನೆಯನ್ನೇ ಸುಟ್ಟು ಬೆಚ್ಚಗಾಗತ್ತೆ. ನಿಮ್ಮ ದೇಹ ಒಂದು ಭೌತಿಕ ವ್ಯವಸ್ಥೆ. ಅದಕ್ಕೆ ಸರಿಯಾದ ಇಂಧನ ಕೊಡದಿದ್ರೆ ಅದು ತನ್ನ ಭಾಗಗಳನ್ನು ತಾನೇ ಕರಗಿಸಿಕೊಳ್ಳುತ್ತೆ. ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಕೊಡ್ತೀನಿ. ನೀವು 30 ಗ್ರಾಮ್ ಪ್ರೋಟೀನ್ ಬೆಳಿಗ್ಗೆ ತಿಂದರೆ ಅಂದರೆ 4 ಮೊಟ್ಟೆ ಅಥವಾ 1 ಕಪ್ ಮೊಸರನ್ನು ತಿನ್ನೋದ್ರಿಂದ ನಿಮ್ಮ ಆಯಾಸ ಕಡಿಮೆ ಆಗುತ್ತೆ ಅಂತ ಅಧ್ಯಯನ ಹೇಳುತ್ತೆ. ಪ್ರೋಟೀನ್ ಕಡಿಮೆ ತಿನ್ನೋದ್ರಿಂದ ಆಗೋ 2ನೇ ಸೈನನ್ನು ಕೇಳಿ, ಸ್ನಾಯು ಕಡಿಮೆ ಆಗುತ್ತೆ. ನೀವು ಜಿಮ್ಗೆ ಹೋಗ್ತೀರಾ? ಇಲ್ವೇ ಇಲ್ಲ. ಪ್ರೋಟೀನ್ ಕಡಿಮೆ ಆದರೆ ನಿಮ್ಮ ದೇಹದ ಸ್ನಾಯುಗಳು ಹಳೆಯ ಸ್ವೆಟರ್ ದಾರದಂತೆ ಬಿಚ್ಕೊಳ್ಳುತ್ತೆ. ಸ್ನಾಯು ಅಂದರೆ ಕಟ್ಟಡದ ಇಟ್ಟಿಗೆ, ಪ್ರೋಟೀನ್ ಅಂದರೆ ಸಿಮೆಂಟು. ಸಿಮೆಂಟ್ ಇಲ್ಲದೆ ಇಟ್ಟಿಗೆ ಜೋಡಿಸಿದ್ರೆ ಗಾಳಿ ಬಡಿದ್ರೆ ಸಾಕು, ಬಿದ್ದು ಹೋಗುತ್ತೆ. ಇದನ್ನ ಮುಖ್ಯವಾಗಿ ವಯಸ್ಸಾದ ಹೆಂಗಸರು ಮತ್ತು ಪುರುಷರಲ್ಲಿ ನೋಡಬಹುದು. ನೀವು ವ್ಯಾಯಾಮ ಮಾಡದಿದ್ರೂ ಕೂಡ ದಿನವೂ ಪ್ರೋಟೀನ್ ಬೇಕಾಗತ್ತೆ. ಇಲ್ದಿದ್ರೆ ನಿಮ್ಮ ಕಾಲುಗಳು ಕೋಲಿನಂತಾಗತ್ತೆ. ನೀವು ಪ್ರೋಟೀನನ್ನು ಕಡಿಮೆ ತಿನ್ನೋದ್ರಿಂದ ಆಗೋ 3ನೇ ಸೈನನ್ನು ಕೇಳಿ, ನೀವು ಶಾಕ್ ಆಗ್ತೀರಾ. ಕೂದಲು ಉದುರೋದು ಮತ್ತು ಉಗುರು ಒಡೆಯೋದು ಶುರುವಾಗತ್ತೆ. ನಿಮ್ಮ ಕೂದಲು ಮತ್ತು ಉಗುರು ಮಾಡಲ್ಪಟ್ಟಿದೆ ಕೆರಟಿನ್ ಮತ್ತು ಕೊಲಜಿನ್ ಎಂಬ ಪ್ರೋಟೀನ್ಗಳಿಂದ. ಪ್ರೋಟೀನ್ ಕಡಿಮೆ ಆದರೆ ನಿಮ್ಮ ದೇಹ ಈ ಭಾಗಗಳು ಅಷ್ಟು ಮುಖ್ಯವಲ್ಲ, ಮೊದಲು ಹೃದಯ ಮತ್ತು ಮೆದುಳಿಗೆ ಪ್ರೋಟೀನ್ ಕೊಡಿ ಅಂತ ನಿರ್ಧರಿಸುತ್ತೆ. ಹಾಗಾದರೆ ಯಾವುದು ಕೂಡ ನಿಮ್ಮ ಕಂಟ್ರೋಲಲ್ಲಿಲ್ಲ. ನಿಮ್ಮ ಇಂಟರ್ನಲ್ ಬಾಡಿ ಸಿಸ್ಟಮ್. ನಿಮ್ಮ ತಲೆ ಮೇಲೆ ಕೂದಲು ಇಲ್ಲ ಅಂದರೆ ಅದು ಕೇವಲ ಜೆನೆಟಿಕ್ಸ್ ಅಲ್ಲ, ನಿಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಇಲ್ಲ ಅಂತ ಅರ್ಥ. ವೈದ್ಯರನ್ನ ಭೇಟಿ ಮಾಡಿ. 4ನೇ ಸೈನ್, ಊಟ ಮಾಡಿದ ಅರ್ಧ ಗಂಟೆಗೆ ಮತ್ತೆ ಹಸಿವಾಗ್ತಾ ಇದೆಯಾ? ವಿಶೇಷವಾಗಿ ಬೆಳಿಗ್ಗೆ ಸಕ್ಕರೆ ತುಂಬಿದ ಕಾನ್ಫ್ಲೆಕ್ಸ್ ತಿಂತಾ ಇದ್ದೀರಾ? ನೀವು ಬಿಳಿ ಬ್ರೆಡ್ ತಿಂದಾಗ ರಕ್ತದಲ್ಲಿ ಸಕ್ಕರೆ ರಾಕೆಟ್ ಹಾರಿದಂತೆ ಏರುತ್ತೆ, ಆಮೇಲೆ ಬಾಣದಂತೆ ಕುಸಿಯುತ್ತೆ. ಕುಸಿದಾಗ ಮೆದುಳು ಕಿರ್ಚತ್ತೆ, ಸಕ್ಕರೆ ಬೇಕು, ಚಾಕ್ಲೇಟ್ ಬೇಕು ಅಂತ. ಪ್ರೋಟೀನ್ ಇದ್ದರೆ ಸಕ್ಕರೆ ನಿಧಾನವಾಗಿ ಏರುತ್ತೆ, ನಿಧಾನವಾಗಿ ಇಳಿಯುತ್ತೆ. ಹಸಿವಿನ ಹಾರ್ಮೋನ್ ಗ್ರೇಲಿನ್ ಕಡಿಮೆ ಆಗುತ್ತೆ. ಹಾಗಾದರೆ ಈಗ ಸೊಲ್ಯೂಷನ್ ಪಾರ್ಟ್ಗೆ ಬರೋಣ. ಬೆಳಿಗ್ಗೆ 30 ಗ್ರಾಮ್ ಪ್ರೋಟೀನನ್ನು ಅಂದರೆ ಮೊಟ್ಟೆ, ಮೊಸರು ಅಥವಾ ನಿಮ್ಮ ಮುಷ್ಟಿ ಗಾತ್ರದಷ್ಟು ಪ್ರೋಟೀನನ್ನು ಸೇವಿಸಿ. 5ನೇ ಸೈನನ್ನು ನಾನು ಕೂಡ ಕೇಳಿದಾಗ ಶಾಕ್ ಆದೆ. ನಿಮ್ಮ ಮೂಡ್ ಸ್ವಿಂಗ್ ಕೂಡ ಈ ಪ್ರೋಟೀನ್ನ ಡೆಫಿಸಿಯನ್ಸಿಯಿಂದ ಶುರುವಾಗುತ್ತೆ. ಮೂಡ್ ಸ್ವಿಂಗ್ ಪ್ರೋಟೀನ್ ಮತ್ತು ಮನಸ್ಥಿತಿಗೆ ಸಂಬಂಧವಿದೆಯಾ? 100% ಸಂಬಂಧವಿದೆ. ನಿಮ್ಮ ಮೆದುಳಿನಲ್ಲಿ ಸಂಭಾಷಣೆ ನಡೆಯೋದು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೂಲಕ. ಉದಾಹರಣೆಗೆ ಸೆರೋಟೋನಿನ್ ಸಂತೋಷದ ರಾಸಾಯನಿಕ. ಇದನ್ನ ತಯಾರಿಸೋಕೆ ಬೇಕು ಟ್ರಿಪ್ಟೋಫಾನ್ ಅನ್ನೋ ಅಮೈನೋ ಆಮ್ಲ. ಅದು ಪ್ರೋಟೀನಿಂದ ಬರುತ್ತೆ. ನೀವು ಪ್ರೋಟೀನ್ ತಿಂದಿದ್ರೆ ನಿಮ್ಮ ಮೆದುಳಿನ ಪೋಸ್ಟ್ಮ್ಯಾನ್ ರಜೆಗೆ ಹೋದಂತೆ. ಸಂದೇಶ ಸರಿಯಾಗಿ ತಲುಪಲ್ಲ. ಕೋಪ, ದುಃಖ, ಚಡಪಡಿಕೆ ಇವೆಲ್ಲ ಪ್ರೋಟೀನ್ ಕೊರತೆಯ ಲಕ್ಷಣಗಳಾಗಿರಬಹುದು. ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಸರಿ, ಎಷ್ಟು ಪ್ರೋಟೀನ್ ಬೇಕು ನಮ್ಮ ದೇಹಕ್ಕೆ ಅಂತ? ಸಾಮಾನ್ಯ ನಿಯಮಗಳನ್ನು ನಾವು ಪಾಲಿಸೋಣ. ನಿಮ್ಮ ತೂಕನ್ನ ಪೌಂಡಲ್ಲಿ ಅಳೆಯಿರಿ, ಅದನ್ನ 0.36ಗೆ ಗುಣಿಸಿ. ಅಂದರೆ ಉದಾಹರಣೆಗೆ ನಿಮ್ಮ ತೂಕ 60 kg ಇದ್ರೆ ಅದು 132 ಪೌಂಡ್ ಆಗುತ್ತೆ. 132 ಇಂಟು 0.36ಗೆ ನೀವು ಗುಣಿಸಿದಾಗ ಅದು 47 ಗ್ರಾಮ್ ಬರುತ್ತೆ. ಆದರೆ ರಿಸರ್ಚ್ ಹೇಳುತ್ತೆ ಊಟಕ್ಕೆ 30 ಗ್ರಾಮ್, ದಿನಕ್ಕೆ 90 ಗ್ರಾಮ್ ಅತ್ಯುತ್ತಮ ಅಂತ. ಈಗ ಪ್ರೋಟೀನನ್ನು ತೆಗೆದುಕೊಳ್ಳೋ ಸರಿಯಾದ ಟೈಮನ್ನು ನೋಡೋಣ. ಪ್ರೋಟೀನ್ ಸಮಾನಾಂತರವಾಗಿ ಹಂಚಿರಿ. ಬೆಳಿಗ್ಗೆ 30 ಗ್ರಾಮ್ ತಿಂದರೆ ದಿನವಿಡೀ ಹಸಿವು ಕಡಿಮೆ.
ಮೂಡ್ ಚೆನ್ನಾಗಿರುತ್ತೆ. ಸಸ್ಯಾಹಾರಿಗಳಿಗೆ ದ್ವಿದಳ ಧಾನ್ಯ ಬೀಜ ಮತ್ತು ಸೋಯಾವನ್ನ ಯೂಸ್ ಮಾಡಿ. ನೆನಪಿಡಿ, ಸಸ್ಯ ಪ್ರೋಟೀನ್ ಸ್ವಲ್ಪ ಕಡಿಮೆ ಜೀರ್ಣವಾಗುತ್ತೆ, ಆದರೆ ಸಾಕಷ್ಟು ಪ್ರಮಾಣದಲ್ಲಿ ತಿಂದರೆ ಸಾಕು. ಪ್ರೋಟೀನ್ ಬಗ್ಗೆ ಕೊನೆಯಲ್ಲಿ ಒಂದು ಮಾತನ್ನ ಹೇಳಬೇಕು. ಪ್ರಕೃತಿ ಯಾವುದನ್ನು ವ್ಯರ್ಥ ಮಾಡಲ್ಲ. ನಿಮ್ಮ ದೇಹ ಪ್ರತಿದಿನ ಕೋಟ್ಯಾಂತರ ಪ್ರೋಟೀನ್ ಅಣುಗಳನ್ನು ಒಡೆದು ಮತ್ತೆ ನಿರ್ಮಿಸುತ್ತೆ. ಅದು ಒಂದು ಜೀವಂತ ಪ್ರಯೋಗಾಲಯ. ನೀವು ಆ ಪ್ರಯೋಗಾಲಯಕ್ಕೆ ಕಚ್ಚಾ ವಸ್ತು ಕೊಡದಿದ್ರೆ ಪ್ರಯೋಗಗಳು ವಿಫಲವಾಗುತ್ತೆ. ಆಯಾಸ, ಕೂದಲು ಉದುರುವಿಕೆ, ಮೂಡ್ ಸ್ವಿಂಗ್ ಇವೆಲ್ಲ ಪ್ರಯೋಗ ವಿಫಲ ಎಂಬ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇರುತ್ತೆ. ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ತಟ್ಟೆಯಲ್ಲಿ 4 ಮೊಟ್ಟೆ ಹಾಕಿ ಅಥವಾ 1 ಬಾಲ್ ಮೊಸರನ್ನು ತಿನ್ನಿ. ನಿಮ್ಮ ದೇಹ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ಈ ವಿಷಯ ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿದ್ದು ನಿಜ, ಪ್ರಕೃತಿಯನ್ನು ಮೋಸ ಮಾಡಲು ಸಾಧ್ಯವಿಲ್ಲ.